ವಿದ್ಯಾರ್ಥಿಗಳೇ ನಮಸ್ಕಾರ. ಕಳೆದ ವರ್ಷ ಯೂಟ್ಯೂಬ್ ಮೂಲಕ ಸಾಕಷ್ಟು ಪಾಠಗಳನ್ನು ನಾವು ಗಣಿತ ವಿಷಯದಲ್ಲಿ ಮಾಡಾಕಿದ್ವಿ. ಈ ವರ್ಷನೂ ಕೂಡ ನಮ್ಮ ಶ್ರೀ ಸಂಸ್ಥೆಯವರು ಯೂಟ್ಯೂಬ್ ಮುಖಾಂತರ ನಮ್ಮ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಪಾಠಗಳನ್ನು ಮಾಡಲಿಕ್ಕೆ ಹೇಳಿದ್ದಾರೆ. ಈ ಸದಾವಕಾಶವನ್ನು ಮಾಡಿಕೊಟ್ಟಂಥ ಪರಮ ಪೂಜ್ಯರಿಗೂ ಮತ್ತು ಎಲ್ಲ ಅಧಿಕಾರಿ ವರ್ಗದವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಪಾಠವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಈಗಾಗಲೇ ತ್ರಿಕೋನಮಿತಿಯ ಪ್ರಸ್ತಾವನೆ ಅಂತಕ್ಕಂಥ ವಿಚಾರವಾಗಿ ತ್ರಿಕೋನಮಿತಿಯ ಅರ್ಥ, ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಂತೆ ತ್ರಿಕೋನಮಿತಿಯ ಅನುಪಾತಗಳು, ಹಾಗೆಯೇ ಸೈನ್ ತೀಟಾ, ಕಾಸ್ ತೀಟಾ, ಟ್ಯಾನ್ ತೀಟಾ, ಕಾಟ್ ತೀಟಾ, ಕೊಸಿಕ್ಯಾನ್ ತೀಟಾ, ಸೀಕ್ಯಾನ್ ತೀಟಾ ಇವುಗಳ ಬಗ್ಗೆ ಅನೇಕ ವಿಚಾರಗಳನ್ನು ತಿಳ್ಕೊಳ್ಳೋದು. ಹಾಗೆ ತ್ರಿಕೋನಮಿತಿಯ ನಿರ್ದಿಷ್ಟ ಕೋನಗಳ ಅಳತೆಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಮಸ್ಯೆಗಳನ್ನು ಕೂಡ ಬಿಡಿಸಿದ್ವಿ. ಈಗ ಈ ದಿನ ನಾವು ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು ಅಂತಕ್ಕಂಥ ವಿಚಾರವನ್ನು ತಿಳ್ಕೊಳ್ಳೋಣ. ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು. ಸೊ ಇಲ್ಲಿ ನಮಗೆ ಈಗಾಗಲೇ ನೀವು ನಿತ್ಯ ಸಮೀಕರಣಗಳ ಬಗ್ಗೆ ಇಂದಿನ ತರಗತಿಗಳಲ್ಲಿ ಓದಿದ್ದೀರಿ. ನಿತ್ಯ ಸಮೀಕರಣ ಅಂತಂದ್ರೇನು? ಎಸ್. ಸೊ ಚರಾಕ್ಷರದ ಯಾವುದೇ ಬೆಲೆಗಳಿಗೆ ನಿಜವಾಗಿರುವ ಹೇಳಿಕೆಗಳನ್ನು ಅಂತ ಕರಿತೀವಿ ನಿತ್ಯ ಸಮೀಕರಣಗಳು ಅಂತ ಕರಿತೀವಿ. ಹಾಗಾದ್ರೆ ಈಗ ಇಲ್ಲಿ ಒಂದು ಯಾವ್ದಾದ್ರು ಒಂದು ನಿತ್ಯ ಸಮೀಕರಣವನ್ನು ಹೇಳ್ತೀರಾ? ವೆರಿ ಗುಡ್. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತಕ್ಕಂಥದ್ದು ಒಂದು ನಿತ್ಯ ಸಮೀಕರಣ. ಈ ತರದ ಅನೇಕ ನಿತ್ಯ ಸಮೀಕರಣಗಳ ಬಗ್ಗೆ ನಾವು ಈಗಾಗಲೇ ಅಭ್ಯಾಸ ಮಾಡಿದ್ದೀವಿ. ಸಾಕಷ್ಟು ಲೆಕ್ಕಗಳನ್ನು ಕೂಡ ಅದರ ಬಗ್ಗೆ ಮಾಡಿದ್ದೀವಿ. ಯಾಕಿದನ್ನು ನಿತ್ಯ ಸಮೀಕರಣ ಅಂತ ಕರೀತಾರೆ ಅಂತಕ್ಕಂಥದ್ದು ಗೊತ್ತು. ಇಲ್ಲಿ ಎರಡು ರೀತಿಯ ಚರಾಕ್ಷರಗಳಿದ್ದಾವೆ, ಎ ಮತ್ತು ಬಿ ಅಂತಕ್ಕಂಥ ಚರಾಕ್ಷರ. ಈ ಚರಾಕ್ಷರಗಳಿಗೆ ನೀವು ಯು ಕ್ಯಾನ್ ಪ್ರೊವೈಡ್ ಎನಿ ವ್ಯಾಲ್ಯೂ ಫಾರ್ ದ ವೇರಿಯಬಲ್. ಅರ್ಥ ಆಯ್ತಲ್ಲ? ಇಲ್ಲಿರ್ತಕ್ಕಂಥ ಚರಾಕ್ಷರಗಳಿಗೆ ಯಾವುದೇ ಬೆಲೆಯನ್ನು ನೀಡಿ, ನೀವು ಸ್ವಾಭಾವಿಕ ಸಂಖ್ಯೆಗಳನ್ನು ನೀಡ್ರಿ, ಪೂರ್ಣಾಂಕವನ್ನು ನೀಡ್ರಿ, ಯಾವುದನ್ನಾದ್ರೂ ನಿಮಗೆ ಇಷ್ಟ ಬಂದಂತ ಯಾವುದೇ ಬೆಲೆಯನ್ನಾದ್ರೂ ನೀಡಿ, ಆಫ್ಟರ್ ಸಿಂಪ್ಲಿಫಿಕೇಶನ್ ವಿ ಗೆಟ್ LHS is equal to RHS. ಅಂದ್ರೆ ಎಡಭಾಗದಲ್ಲಿ ಏನು ಉತ್ತರ ಬರುತ್ತೋ ಅದೇ ಉತ್ತರವನ್ನು ನಾವು ಬಲಭಾಗದಲ್ಲೂ ಕೂಡ ಕಾಣಬಹುದು. ಹಾಗಾಗಿ ಇವುಗಳನ್ನು ನಾವೇನಂತ ಕರಿತೀವಿ? ನಿತ್ಯ ಸಮೀಕರಣಗಳು ಅಂತ ಕರಿತೀವಿ. ಇಲ್ಲಿ ಮತ್ತೊಮ್ಮೆ ನಿಮಗೆ ಮನವರಿಕೆ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಇದನ್ನ ಬಹಳಷ್ಟು ವಿದ್ಯಾರ್ಥಿಗಳು ಎ ಪ್ಲಸ್ ಟು ಹೋಲ್ ಸ್ಕ್ವೇರ್ ಸೂತ್ರ ಅಂತ ಸಾಮಾನ್ಯವಾಗಿ ಬಂದ್ಬಿಟ್ಟಿದೆ. ನಾವು ಕೆಲವೊಮ್ಮೆ ಶಿಕ್ಷಕರು ಕೂಡ ಕೇಳಬೇಕಾದ್ರೆ ಎ ಪ್ಲಸ್ ಟು ಹೋಲ್ ಸ್ಕ್ವೇರ್ ಸೂತ್ರ ಹೇಳೋದಂತೀವಿ. ಇದು ಸೂತ್ರ ಅಲ್ಲ, ಇದು ನಿತ್ಯ ಸಮೀಕರಣ. ಸೂತ್ರಕ್ಕೂ ಮತ್ತು ನಿತ್ಯ ಸಮೀಕರಣಕ್ಕೂ ವ್ಯತ್ಯಾಸ ಇದೆ. ಉದಾಹರಣೆಗೆ ಎ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಅಂತಕ್ಕಂಥದ್ದು ಸೂತ್ರ, ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರ. ಇಲ್ಲಿ ಇವೆರಡು ಪರಸ್ಪರ ಸಮ ಅಂತಲ್ಲ. ಬಲಗಡೆಯಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ತ್ರಿಜ್ಯ ಮತ್ತು ಪೈನ ಬೆಲೆಯನ್ನು ಆದೇಶಿಸಿ ವಿಸ್ತೀರ್ಣವನ್ನು ಕಂಡುಹಿಡಿತೀವಿ. ಇಲ್ಲ ಹಂಗಲ್ಲ. ಅರ್ಥ ಆಯ್ತಾ? ಇದಕ್ಕೂ ವ್ಯತ್ಯಾಸ ಇದೆ. ಇವುಗಳನ್ನ ನಾವು ಎ ಪ್ಲಸ್ ಟು ಹೋಲ್ ಸ್ಕ್ವೇರ್, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್, ಇಂಥವನ್ನೆಲ್ಲ ನಾವೇನಂತ ಕರಿತೀವಿ? ನೀವು ಕಳೆದ ವರ್ಷ ಮತ್ತು 8ನೇ ತರಗತಿಯಲ್ಲಿ ಕಲ್ತ್ಕೊಂಡಿದ್ದೀವಲ್ಲ, ಇವೆಲ್ಲವೂ ಕೂಡ ನಾವು ನಿತ್ಯ ಸಮೀಕರಣ ಅಂತ ಕರಿತೀವಿ. ಈಗ ಅದೇ ರೀತಿಯಲ್ಲಿ ನಿತ್ಯ ಸಮೀಕರಣಗಳು ನಮ್ಮ ತ್ರಿಕೋನಮಿತಿನಲ್ಲೂ ಕೂಡ ಬರುತ್ತದೆ. ಸೊ ಹಾಗಾದ್ರೆ ಆ ನಿತ್ಯ ಸಮೀಕರಣಗಳು ಯಾವ್ಯಾವು ಅನ್ನೋದನ್ನ ನೋಡೋಣ. ಸೊ ಆ ನಿತ್ಯ ಸಮೀಕರಣಗಳನ್ನ ಕಂಡಿತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು ನಾನು ನಿಮಗೆ ಒಂದು ನಿತ್ಯ ಸಮೀಕರಣವನ್ನು ಡಿರೈವ್ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದನ್ನು ತೋರಿಸ್ತೀನಿ. ಮಕ್ಕಳೇ, ಈಗಾಗಲೇ ಗೊತ್ತಿದೆ ನಿಮಗೆ, ಈ ತ್ರಿಕೋನಮಿತಿ ಅಂದ ತಕ್ಷಣ ನಿಮ್ಗೆ ಜ್ಞಾಪಕ ಬರ್ತಕ್ಕಂಥದ್ದೇನೋ ಲಂಬಕೋನ ಅಂತ. ಹೌದಾ? ಎ ಬಿ ಸಿ, ಇಲ್ಲಿ ಬಿ ಲಂಬಕೋನ, ಸಿ ಅನ್ನು ನಾವೇನಂತ ಅನ್ಕೊಳ್ತೀವಿ? ಥೀಟಾ ಅಂತ. ಓಕೆ, ಈಗ ಇಲ್ಲಿ ನಮಗೆ ಗೊತ್ತಿದೆ ಯಾವುದೇ ಲಂಬಕೋನ ತ್ರಿಭುಜಕ್ಕೆ ನಾವು ಪೈಥಾಗರಸ್ನ ಪ್ರಮೇಯವನ್ನು ಅನ್ವಯಿಸಿದಾಗ ಇಲ್ಲಿ ಬಿ ಲಂಬಕೋನ ಆಗಿರೋದ್ರಿಂದ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತಕ್ಕಂಥದ್ದು ಗೊತ್ತಿದೆ. ಹಾಗಾಗಿ ಏನಾಗುತ್ತಿದ್ದು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಅಂತಕ್ಕಂಥದ್ದು ಪೈಥಾಗರಸ್ನ ಪ್ರಮೇಯ. ಇದನ್ನ ಐ ವಿಲ್ ಕನ್ಸಿಡರ್ ಇಟ್ ಆಸ್ ಈಕ್ವೇಷನ್ ನಂಬರ್ 1 ಅಂತ. ಸಮೀಕರಣ 1 ಎ ಸಿ ಸ್ಕ್ವೇರ್ ನಿಂದ ಭಾಗಿಸ್ತಾರೆ.
y is ಈಗ ಏನಾಗುತ್ತೆ ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸಿ ಸ್ಕ್ವೇರ್ ಪ್ರತಿಯೊಂದು ಅಂಶವನ್ನು ಕೂಡ ಎ ಸಿ ಸ್ಕ್ವೇರ್ ಇಂದ ಭಾಗಿಸಬೇಕು. ಬಿ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸಿ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸಿ ಸ್ಕ್ವೇರ್. ಸರಿನಾ? ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸಿ ಸ್ಕ್ವೇರ್ ಅನ್ನೋದನ್ನು ನಾನು ಯಾವ ರೀತಿ ಬರ್ಕೊಳ್ತೀನಿ, ಎ ಬಿ ಬೈ ಎ ಸಿ ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ತೀನಿ. ಯಾವುದೇ ವ್ಯತ್ಯಾಸ ಇಲ್ಲ. ಕರೆಕ್ಟಾ? ಅದೇ ರೀತಿ ಬಿ ಸಿ ಬೈ ಎ ಸಿ ಹೋಲ್ ಸ್ಕ್ವೇರ್ ಅಂತ ಬರೀತೀವಿ. ಬಿ ಸಿ ಬೈ ಎ ಸಿ ಹೋಲ್ ಸ್ಕ್ವೇರ್. ಎ ಸಿ ಸ್ಕ್ವೇರ್ ಅಂಶ ಮತ್ತು ಛೇದ ಸೇಮ್ ಇದೆ. ಎ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸಿ ಸ್ಕ್ವೇರ್ ಕ್ಯಾನ್ಸಲ್, ವಿ ಗೆಟ್ 1. ಸರಿನಾ? ಈಗ ನಮ್ಮ ಈ ಚಿತ್ರದಲ್ಲಿ ಇದನ್ನು ತೀಟಾ ಅಂತ ಕನ್ಸಿಡರ್ ಮಾಡಿರೋದ್ರಿಂದ ತೀಟಕ್ಕೆ ಎದುರುಗಡೆ ಇರ್ತಕ್ಕಂಥ ಬಾಹು ಏನಾಗುತ್ತೆ, ಅಭಿಮುಖ ಬಾಹು, ಅಪೋಸಿಟ್ ಸೈಡ್. ಲಂಬಕೋನಕ್ಕೆ ಎದುರುಗಡೆ ಇರ್ತಕ್ಕಂಥ ಬಾಹು ಏನಾಗುತ್ತೆ, ವಿಕರ್ಣ. ಹೌದಾ? ಅಥವಾ ಹೈಪೋಟೆನಸ್. ಸರಿನಾ? ತೀಟವನ್ನು ಒಳಗೊಂಡಿರ್ತಕ್ಕಂಥ ಬಾಹು ಏನಾಗುತ್ತೆ, ಪಾರ್ಶ್ವ ಬಾಹು ಆಗುತ್ತೆ ಅಥವಾ ಅಡ್ಜಸೆಂಟ್ ಸೈಡ್ ಆಗುತ್ತೆ. ಈಗ ಈ ತೀಟಕ್ಕೆ ಸಂಬಂಧಿಸಿದಂತ ಅನುಪಾತಗಳನ್ನು ನಾವು ಗಮನಿಸಿದ್ರೆ ಮೊದಲನೇದಿದೆ ಎ ಬಿ ಬೈ ಎ ಸಿ. ಎ ಬಿ ಏನು, ತೀಟಕ್ಕೆ ಎದುರುಗಡೆ ಅಪೋಸಿಟ್ ಸೈಡ್. ಅಭಿಮುಖ ಬೈ ವಿಕರ್ಣ ಆಯ್ತು. ಅಭಿಮುಖ ಬೈ ವಿಕರ್ಣ ಅಂದ್ರೆ ಯಾವ ಅನುಪಾತ? ವೆರಿ ಗುಡ್, ಸೈನ್ ತೀಟಾ. ಸೊ ಏನಾಯ್ತು ಅಲ್ಲಿಗೆ, ಸೈನ್ ತೀಟಾ ಹೋಲ್ ಸ್ಕ್ವೇರ್ ಪ್ಲಸ್ ಹಾಗೆ ಎರಡನೇ ಬಿ ಸಿ ಬೈ ಎ ಸಿ. ಬಿ ಸಿ ಬೈ ಎ ಸಿ ಅಂದ್ರೆ ಪಾರ್ಶ್ವ ಬೈ ವಿಕರ್ಣ. ಯಾವ ಅನುಪಾತ? ವೆರಿ ಗುಡ್, ಕಾಸ್ ಥೀಟಾ. ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 1. ಈಗ ಇದನ್ನು ಇನ್ನೂ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಮಗೆ ಏನು ಬಂತು, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಅಂತಕ್ಕಂಥದ್ದು. ಇದೊಂದು ವೆರಿ ಇಂಪಾರ್ಟೆಂಟ್ ಐಡೆಂಟಿಟಿ ಇನ್ ಟ್ರಿಗ್ನಾಮೆಟ್ರಿ. ನಿತ್ಯ ಸಮೀಕರಣ ಒಂದು ಉತ್ತಮವಾಗಿರ್ತಕ್ಕಂಥ ನಿತ್ಯ ಸಮೀಕರಣ. ಇದನ್ನ ಮುಂದೆ ನೀವು PUC ಹೋಗಿ, ಡಿಗ್ರಿಗೆ ಹೋಗಿ, ಇಂಜಿನಿಯರಿಂಗ್ ಹೋಗಿ, ಎಲ್ಲಿಗಾದ್ರೂ ಹೋಗಿ ಈ ನಿತ್ಯ ಸಮೀಕರಣವನ್ನ ಯು ಕ್ಯಾನ್ ಯೂಸ್ ಮೆನಿ ಟೈಮ್. ಅರ್ಥ ಆಯ್ತಾ? ಈ ನಿತ್ಯ ಸಮೀಕರಣವನ್ನು ಸಾಕಷ್ಟು ಸರಿ ಬಳಸ್ತೀವಿ. ಇದು ಒನ್ ಆಫ್ ದಿ ಇಂಪಾರ್ಟೆಂಟ್ ಐಡೆಂಟಿಟಿ. ಇದನ್ನ ಬಳಸಿಕೊಂಡು ವಿ ಕ್ಯಾನ್ ಫಾರ್ಮ್ ಅದರ್ 2 ಐಡೆಂಟಿಟೀಸ್. ಯಾವ ರೀತಿ? ಸೈನ್ ಸ್ಕ್ವೇರ್ ಥೀಟಾನ ಹಿಂದೆ ಹಿಡ್ಕೊಂಡು ಕಾಸ್ ಸ್ಕ್ವೇರ್ ಥೀಟಾನ ಹಾಕಿದ್ರೆ ಸೈನ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್. ಬೇರೆ ರೂಪ ಅಷ್ಟೇ, ಇನ್ನೊಂದು ಐಡೆಂಟಿಟಿ ಅಂತ ಇದನ್ನ ಉಪಯೋಗಿಸ್ಕೊಂಡು ಇನ್ನೊಂದು ರೂಪದಲ್ಲಿ ಬರ್ತದೆ. ಹಾಗೆ ಇಫ್ ಯು ಕೀಪ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಆರ್ಚಸ್, ಹಾಗೇನಾಗುತ್ತೆ, ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಅರ್ಥ ಆಯ್ತಾ? ಹಂಗೆ ಬೇರೆ ಬೇರೆ ತರ ಬರ್ತದೆ. ಸೈನ್ ಸ್ಕ್ವೇರ್ ಥೀಟಾ ಸ್ಕ್ವೇರ್ ತೆಗೆದ ಕಡೆಗೆ ಹಾಕಿದ್ರೆ ಸೈನ್ ಥೀಟಾ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರೀಬಹುದು. ಹಾಗೇನೆ ಸ್ಕ್ವೇರ್ ತೆಗೆದ ಆ ಕಡೆಗೆ ಹಾಕಿದ್ರೆ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಬರೀಬಹುದು. ಸೊ ಬೇರೆ ಬೇರೆ ರೂಪದಲ್ಲಿ ಬರೀಬಹುದು. ಇದು ಒಂದು ಮುಖ್ಯವಾಗಿರ್ತಕ್ಕಂಥ ನಿತ್ಯ ಸಮೀಕರಣ. ಏನದು? ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಅಂತಕ್ಕಂಥದ್ದು ಒಂದು ನಿತ್ಯ ಸಮೀಕರಣ ಬರ್ತಾರೆ. ಅದು ರಿಪೀಟ್ ಒಂದ್ಸರಿ. ಆಯ್ತಾ? ಪಾಸ್ ಮಾಡಾದ್ರೂ ಬರ್ಕೊಳ್ಳಿ, ನಿಧಾನ ಬರ್ಕೊಳ್ತಕ್ಕಂಥ ಇಲ್ಲ ಇದು ಮಾಡ್ಬಿಟ್ಟು ಬರ್ಕೋಬಹುದು. ನೋಡಿ, ರಿಪೀಟ್ ಒಂದ್ಸರಿ ಮಕ್ಕಳ. ನಿತ್ಯ ಸಮೀಕರಣಗಳಿಗೆ ಸಂಬಂಧಪಟ್ಟಂತೆ ನಿತ್ಯ ಸಮೀಕರಣಗಳ ಅರ್ಥ, ಅದ್ರ ಬಗ್ಗೆ ಸಾಕಷ್ಟು ನಿತ್ಯ ಸಮೀಕರಣಗಳನ್ನು ಈಗಾಗಲೇ ಬೀಜಗಣಿತದಲ್ಲಿ ತಿಳ್ಕೊಂಡಿದ್ದೀವಿ. ಈಗ ತ್ರಿಕೋನಮಿತಿಯಲ್ಲೂ ಕೂಡ ಕೆಲವು ನಿತ್ಯ ಸಮೀಕರಣಗಳನ್ನು ಬಳಸ್ತೀವಿ. ಅದರಲ್ಲಿ ಕೆಲವು ಮುಖ್ಯವಾಗಿರ್ತಕ್ಕಂಥ ನಿತ್ಯ ಸಮೀಕರಣಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದರಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ನಿತ್ಯ ಸಮೀಕರಣ ಅಂದ್ರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1. ಅದು ಹೇಗೆ ಬಂತು? ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಅಂತಕ್ಕಂಥದ್ರದ ಡೆರಿವೇಶನ್ ಹೇಗೆ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ತೋರಿಸಿದ್ದೇನೆ. ಮಕ್ಕಳು, ನಾನು
ನಿಮಗೆ ತ್ರಿಕೋನಮಿತಿ ಅಂತ ತಕ್ಷಣ ನಮ್ಮ ತಲೆನಲ್ಲಿ ಮೂಡ್ತಕ್ಕಂಥದ್ದು ಲಂಬಕೋನ ತ್ರಿಭುಜ. ಇಲ್ಲಿ ABC ಅಂತಕ್ಕಂಥದ್ದು ಒಂದು ಲಂಬಕೋನ ತ್ರಿಭುಜ, ಬಿ ನಲ್ಲಿ ಲಂಬಕೋನ ಉಂಟಾಗಿದೆ. ಹಾಗಾಗಿ ಲಂಬಕೋನಕ್ಕೆ ಎದುರುಗಡೆ ಇರತಕ್ಕಂಥ ಬಾಹುವನ್ನ ವಿಕರ್ಣ ಅಂತ ಕರಿತೀವಿ. ಇಲ್ಲಿ ಸಿ ಅನ್ನ ವಿ ಕನ್ಸಿಡರ್ ಇಟ್ ಆಸ್ ಎ ಥೀಟಾ. ಥೀಟಾಕ್ಕೆ ಎದುರುಗಡೆ ಇರತಕ್ಕಂಥ ಬಾಹುವನ್ನ ಅಪೋಸಿಟ್ ಸೈಡ್ ಅಥವಾ ಅಭಿಮುಖ ಬಾಹು ಅಂತ ಕರಿತೀವಿ. ಹಾಗೆ ಥೀಟಾವನ್ನು ಒಳಗೊಂಡಿರ್ತಕ್ಕಂಥ ಬಾಹುವನ್ನ ಅಡ್ಜಸೆಂಟ್ ಸೈಡ್ ಅಥವಾ ಪಾರ್ಶ್ವ ಬಾಹು ಅಂತ ಕರಿತೀವಿ. ಈಗ ಈ ಲಂಬಕೋನ ತ್ರಿಭುಜವಾಗಿರೋದ್ರಿಂದ ಇದಕ್ಕೆ ಪೈಥಾಗರಸ್ನ ಪ್ರಮೇಯವನ್ನು ಹಾಕಿದಾಗ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತಕ್ಕಂಥದ್ದನ್ನು ಅನ್ವಯಿಸಿದಾಗ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಇಸ್ ಈಕ್ವಲ್ ಟು AC ಸ್ಕ್ವೇರ್ ಆಯ್ತು. ಇದನ್ನ ವಿ ಕನ್ಸಿಡರ್ ಆಸ್ ಅನ್ ಈಕ್ವೇಶನ್ ನಂಬರ್ 1 ಅಂತ ಪರಿಗಣಿಸ್ತೀವಿ. ಇದನ್ನ ಸಮೀಕರಣ 1 ಅನ್ನ AC ಸ್ಕ್ವೇರ್ ನಿಂದ ಭಾಗಿಸಿದಾಗ ಏನಾಗುತ್ತೆ, AB ಈ ರೀತಿ ಭಾಗಿಸಬೇಕಾದ್ರೆ ಎಡಗಡೆ ಮತ್ತು ಬಲಗಡೆ ಎರಡೂ ಕಡೆಗಳಲ್ಲೂ ಕೂಡ ಭಾಗಿಸಬೇಕು. AB ಸ್ಕ್ವೇರ್ ಡಿವೈಡೆಡ್ ಬೈ AC ಸ್ಕ್ವೇರ್, BC ಸ್ಕ್ವೇರ್ ಡಿವೈಡೆಡ್ ಬೈ AC ಸ್ಕ್ವೇರ್, AC ಸ್ಕ್ವೇರ್ ಬೈ ಡಿವೈಡೆಡ್ ಬೈ AC ಸ್ಕ್ವೇರ್ ಆಯ್ತು. AB ಸ್ಕ್ವೇರ್ ಬೈ AC ಸ್ಕ್ವೇರ್ ಅನ್ನು ನಾನು AB ಬೈ AC ಹೋಲ್ ಸ್ಕ್ವೇರ್ ಘಾತಾಂಕ ನಿಯಮದ ಪ್ರಕಾರ ಬಂದಿದ್ದೀನಿ. ಹಾಗೆ BC ಸ್ಕ್ವೇರ್ ಬೈ AC ಸ್ಕ್ವೇರ್ ಅನ್ನು BC ಬೈ AC ಹೋಲ್ ಸ್ಕ್ವೇರ್ ಬಂದಿದ್ದೀನಿ. ಅಂಶ ಮತ್ತು ಛೇದ ಎರಡು ಸಮನಾಗಿರೋದ್ರಿಂದ ಅದನ್ನು ಕ್ಯಾನ್ಸಲ್ ಆಗಿ ಒಂದು ಬಂದಿದೆ ನಮಗೆ. ಈಗ ನಾವು ಚಿತ್ರವನ್ನು ಗಮನಿಸಿದಾಗ AB ಬೈ AC ಅಂತ ಹೇಳಿದ್ರೆ ಅಭಿಮುಖ ಬೈ ವಿಕರ್ಣ. ಅಭಿಮುಖ ಬೈ ವಿಕರ್ಣ ಅಂದ್ರೆ ಅದಕ್ಕೆ ಸಮನಾದ ಅನುಪಾತ ಯಾವುದು, ಸೈನ್ ಥೀಟಾ. ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಆಗುತ್ತೆ. ಹಾಗೇನೆ BC ಬೈ AC ಅಂತ ಹೇಳಿದ್ರೆ ಪಾರ್ಶ್ವ ಬೈ ವಿಕರ್ಣ ಅಂದ್ರೆ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಆಗುತ್ತೆ. AC ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಆಲ್ರೆಡಿ ಒಂದು ಬಂದಿದೆ, ಒಂದನ್ನು ಹಾಗೆ ಇದೆ. ಆಫ್ಟರ್ ಸಿಂಪ್ಲಿಫಿಕೇಶನ್ ವಿ ಗೆಟ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಅಂತಕ್ಕಂಥದ್ದು. ಇದು ತ್ರಿಕೋನಮಿತಿಯ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ನಿತ್ಯ ಸಮೀಕರಣ. ಇದನ್ನ ನಾವು ಬೇರೆ ಬೇರೆ ರೂಪಕ್ಕೆ ಬರೆದಾಗ ಸೈನ್ ಸ್ಕ್ವೇರ್ ಥೀಟಾವನ್ನು ಇಲ್ಲೇ ಇಟ್ಕೊಂಡು ಕಾಸ್ ಸ್ಕ್ವೇರ್ ಥೀಟಾವನ್ನು ಬಲಭಾಗಕ್ಕೆ ಕಳಿಸಿದಾಗ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಆಯಿತು. ಹಾಗೆ ಕಾಸ್ ಸ್ಕ್ವೇರ್ ಥೀಟಾವನ್ನ ಎಡಗಡೆನಲ್ಲಿ ಇಟ್ಕೊಂಡು ಸೈನ್ ಸ್ಕ್ವೇರ್ ಥೀಟಾವನ್ನು ಹೊರಗಡೆ ಕಳಿಸಿದಾಗ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಆಯಿತು. ನಾನು ಆಗ್ಲೇ ಹೇಳಿದಂಗೆ ಇನ್ನೂ ಬೇರೆ ರೀತಿಯಲ್ಲಿ ಹೇಳ್ಬೋದು. ಸ್ಕ್ವೇರ್ ತೆಗೆದು ಆ ಕಡೆ ಹಾಕಿದ್ರೆ ವಿ ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ ಸೈನ್ ಥೀಟಾ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1 ಬೈ ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರೆಯಬಹುದು. ಸಿಮಿಲರ್ಲಿ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಕೂಡ ಬರೀಬಹುದು. ಈ ರೀತಿಯಲ್ಲಿ ನಾವು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಮಯಕ್ಕೆ ತಕ್ಕಂತೆ, ಆ ಲೆಕ್ಕಕ್ಕೆ ತಕ್ಕಂತೆ, ಪರಿಸ್ಥಿತಿಗೆ ತಕ್ಕಂತೆ ಈ ಸಮೀಕರಣಗಳನ್ನ ಬೇರೆ ಬೇರೆ ರೂಪದಲ್ಲೂ ಕೂಡ ಬರೀಬಹುದು ಅಂತಕ್ಕಂಥ ವಿಚಾರ ನಿಮಗೆ ಗೊತ್ತಿರಬೇಕು. ಅರ್ಥ ಆಯ್ತಾ ಮಕ್ಕಳ? ಓಕೆ. ಈಗ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ನಿತ್ಯ ಸಮೀಕರಣವನ್ನು ಅಭ್ಯಾಸ ಮಾಡೋಣ. ಈಗ ಮೊದಲನೇ ಸಂದರ್ಭದಲ್ಲಿ ಏನ್ ಮಾಡಿದ್ವಿ, ಸಮೀಕರಣ ಒಂದನ್ನ AC ಸ್ಕ್ವೇರ್ ಇಂದ ಭಾಗಿಸಿ. ಈಗ ಸಮೀಕರಣ ಒಂದನ್ನ AB ಸ್ಕ್ವೇರ್ ಇಂದ ಭಾಗಿಸ್ಕೊಂಡೋಣ. ಏನಾಗುತ್ತೆ, ಸಮೀಕರಣ ಒಂದನ್ನು AB ಸ್ಕ್ವೇರ್ ಇಂದ ಭಾಗಿಸಿದಾಗ AB ಸ್ಕ್ವೇರ್ ಬೈ AB ಸ್ಕ್ವೇರ್. Next, ready? Right. BC square divided by AB square. Next one, AC square divided by AB square. ಇದನ್ನ ಎಂತ ಬರಬೇಕು, ಅಂಶ ಛೇದ ಕ್ಯಾನ್ಸಲ್ ಆಗಿದೆ, ಸೇಮ್ ಇದೆ. ಹಾಗಾಗಿ AB ಸ್ಕ್ವೇರ್ ಬೈ AB ಸ್ಕ್ವೇರ್ ಅಂದ್ರೆ ಎಷ್ಟು ಬಂತು, 1. ಸರಿನಾ? BC ಸ್ಕ್ವೇರ್ ಬೈ AB ಸ್ಕ್ವೇರ್ ಅಂದ್ರೆ ಎಷ್ಟು ಬರೀಬಹುದು, BC by AB whole square. ಹಾಗೇನೆ ಇಲ್ಲಿ AC by AB whole square. ಕರೆಕ್ಟಾ? ಒಂದನ್ನ ಹಾಗೆ ಇಡ್ತೀನಿ ಪ್ಲಸ್ ಚಿತ್ರದಲ್ಲಿ BC by AB, BC by AB ಪಾರ್ಶ್ವ ಡಿವೈಡೆಡ್ ಬೈ ಅಭಿಮುಖ, ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ ಅಂದ್ರೆ tan theta. tan theta ದ ವಿಲೋಮ ಯಾವುದು, ಎಸ್ ವೆರಿ ಗುಡ್, cot theta. tan theta ದ ವಿಲೋಮ ಯಾವುದು, cot theta. ಹಾಗಾಗಿ ನಾವೆಲ್ಲ ಬರೀಬಹುದು ಪಾರ್ಶ್ವ ಡಿವೈಡೆಡ್ ಬೈ ಅಭಿಮುಖ ಇರೋದ್ರಿಂದ ಅದನ್ನಿಂದ ಬರೀಬಹುದು cot theta ಹೋಲ್ ಸ್ಕ್ವೇರ್. cot theta
ಹೋಲ್ ಸ್ಕ್ವೇರ್ ಅಂತ ಬರುತ್ತೆ. ಹಾಗೆ ಎ ಸಿ ಬೈ ಎ ಬಿ, ಎ ಸಿ ಅಂದ್ರೆ ಇಲ್ಲಿ ವಿಕರ್ಣ, ಎ ಬಿ ಅಂದ್ರೆ ಏನು ಅಭಿಮುಖ, ವಿಕರ್ಣ ಬೈ ಅಭಿಮುಖ. ಇದು ಯಾವ್ದು ವಿಲೋಮ ಆಗುತ್ತೆ? ಅಭಿಮುಖ ಬೈ ವಿಕರ್ಣ ಅಂದ್ರೆ ಅದು ಸೈನ್ ಥೀಟಾ, ಸೈನ್ ಥೀಟಾದ ವಿಲೋಮ ಯಾವುದು? ವೆರಿ ಗುಡ್, ಕೊಸೆಕ್. ಸೈನ್ ಥೀಟಾದ ವಿಲೋಮ ಸೆಕ್ ಥೀಟಾ. ಸೊ ಸೆಕ್ ಥೀಟಾ ಹೋಲ್ ಸ್ಕ್ವೇರ್. ಸೊ 1 ಪ್ಲಸ್ ಸಿಂಪ್ಲಿಫೈ ಮಾಡಿದ್ರೆ ಏನಾಯ್ತು? 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೆಕ್ ಸ್ಕ್ವೇರ್. ಕರೆಕ್ಟಾ? ಸರಿನಾ? ಓಕೆ. ಒಳ್ಳೆಯಲ್ಲ. ಕೊಸೆಕ್ ಸ್ಕ್ವೇರ್, ಕೊಸೆಕ್ ಸ್ಕ್ವೇರ್, ಕೊಸೆಕ್ ಥೀಟಾ ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಏನಾಗ್ತಿದ್ದು? ಕೊಸೆಕ್ ಸ್ಕ್ವೇರ್ ಥೀಟಾ. ಅರ್ಥ ಆಗಿದೆ? ಸಮೀಕರಣ ಒಂದನ್ನು ಏನ್ ಮಾಡಿದೀನಿ? ಈಗ ಎ ಬಿ ಸ್ಕ್ವೇರ್ ಇಂದ ಡಿವೈಡ್ ಮಾಡಿದೀನಿ. ಎ ಬಿ ಸ್ಕ್ವೇರ್ ಬೈ ಎ ಬಿ ಸ್ಕ್ವೇರ್, ಬಿ ಸಿ ಸ್ಕ್ವೇರ್ ಬೈ ಎ ಬಿ ಸ್ಕ್ವೇರ್, ಎ ಸಿ ಸ್ಕ್ವೇರ್ ಬೈ ಎ ಬಿ ಸ್ಕ್ವೇರ್ ಆಯ್ತು. ಎ ಬಿ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 1 ಬಂತು. ಬಿ ಸಿ ಸ್ಕ್ವೇರ್ ಬೈ ಎ ಬಿ ಸ್ಕ್ವೇರ್ ನ ಬಿ ಸಿ ಬೈ ಎ ಬಿ ಹೋಲ್ ಸ್ಕ್ವೇರ್ ಅಂತ ಬಂದಿದ್ದೀನಿ. ಹಾಗೆ ಎ ಸಿ ಸ್ಕ್ವೇರ್ ಬೈ ಎ ಬಿ ನ ಎ ಸಿ ಬೈ ಎ ಬಿ ಹೋಲ್ ಸ್ಕ್ವೇರ್ ಅಂತ ಬಂದಿದ್ದೀನಿ. ಒಂದನ್ನ ಹಾಗೆ ಇಟ್ಕೊಂಡಿದ್ದೀನಿ. ಇದೇನಾಯ್ತು? ಬಿ ಸಿ ಅಂದ್ರೆ ಚಿತ್ರದ ಪ್ರಕಾರ ಪಾರ್ಶ್ವ ಬೈ ಅಭಿಮುಖ ಅಂದ್ರೆ ಕಾಟ್ ಥೀಟಾ ಹೋಲ್ ಸ್ಕ್ವೇರ್ ಇತ್ತು. ಇಲ್ಲಿ ವಿಕರ್ಣ ಬೈ ಅಭಿಮುಖ ಅಂದ್ರೆ ಕೊಸೆಕ್ ಥೀಟಾ ಹೋಲ್ ಸ್ಕ್ವೇರ್ ಆಯ್ತು. ಸೊ ಈಗ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಕೊಸೆಕ್ ಸ್ಕ್ವೇರ್ ಥೀಟಾ. ನಾನು ಆಗ್ಲೇ ಹೇಳಿದ್ರೆ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಬರೀಬಹುದು. ಒಂದನ್ನು ಹಾಗೆ ಇಟ್ಕೊಂಡು ಕಾಟ್ ಆ ಕಡೆ ಕಳಿಸಿದ್ರೆ ಕೊಸೆಕ್ ಸ್ಕ್ವೇರ್ ಥೀಟಾ ಮೈನಸ್ 1 ಇಸ್ ಈಕ್ವಲ್ ಟು ಕಾಟ್ ಸ್ಕ್ವೇರ್ ಥೀಟಾ ಆಗುತ್ತೆ. ಅಥವಾ ಕಾಟ್ ಸ್ಕ್ವೇರ್ ಥೀಟಾನ ಅಲ್ಲೇ ಇಟ್ಕೊಂಡು ಒಂದನ್ನ ಆ ಕಡೆ ಕಳಿಸಿದ್ರೆ ಕೊಸೆಕ್ ಸ್ಕ್ವೇರ್ ಥೀಟಾ ಮೈನಸ್ 1. ಹಾಗೆ ನಾನು ಹೇಳಿದ್ರೆ ಸ್ಕ್ವೇರ್ ನ ಆ ಕಡೆ ಕಳಿಸಿದ್ರೆ ರೂಟ್ ಆಫ್ ಕೂಡ ಬರೀಬಹುದು ಬೇರೆ ಬೇರೆ ರೂಪದಲ್ಲಿ. ಆಗ್ಲೇ ಹೇಗೆ ನಾವು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಇಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಥೀಟಾವನ್ನ ವಿಭಿನ್ನ ರೂಪದಲ್ಲಿ ಬರೀಬಹುದು ಅನ್ನೋದನ್ನು ತೋರಿಸಿದ್ನ. ಅದೇ ರೀತಿ ವಿ ಕ್ಯಾನ್ ರೈಟ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಕೊಸೆಕ್ ಸ್ಕ್ವೇರ್ ಥೀಟಾ ಇನ್ ಡಿಫರೆಂಟ್ ಫಾರ್ಮ್ಸ್. ಅರ್ಥ ಆಯ್ತಾ? ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ನಿತ್ಯ ಸಮೀಕರಣ ಇದೆ, ನೀವೇ ಮಾಡಬಹುದು. ಈಗಾಗಲೇ ನಾವು ಸಮೀಕರಣ ಒಂದನ್ನ ಒಂದ್ಸರಿ ಎ ಸಿ ಸ್ಕ್ವೇರ್ ಇಂದ ಭಾಗಿಸಿ ವಿ ಗೆಟ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಅನ್ನೋದನ್ನು ಪಡ್ಕೊಂಡಿದ್ದೀವಿ. ಹಾಗೆ ಸಮೀಕರಣ ಒಂದನ್ನ ಎ ಬಿ ಸ್ಕ್ವೇರ್ ಇಂದ ಭಾಗಿಸಿದಾಗ ವಿ ಗೆಟ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಕೊಸೆಕ್ ಸ್ಕ್ವೇರ್ ಥೀಟಾ ಅಂತಕ್ಕಂಥ ನಿತ್ಯ ಸಮೀಕರಣವನ್ನು ಪಡ್ಕೊಂಡು ಈಗ ಉಳಿದಿರೋದು ಏನು ಮಕ್ಕಳ? ಬಿ ಸಿ ಸ್ಕ್ವೇರ್. ಈಗ ಸಮೀಕರಣ ಒಂದನ್ನ ಬಿ ಸಿ ಸ್ಕ್ವೇರ್ ಇಂದ ಭಾಗಿಸಿ ನೀವೇ ಪ್ರಯತ್ನ ಪಡಿ, ನಿಮಗೆ ಬರುತ್ತೆ. ಸಮೀಕರಣ ಒಂದನ್ನು ಬಿ ಸಿ ಸ್ಕ್ವೇರ್ ನಿಂದ ಭಾಗಿಸಿದಾಗ ಆ ಥರ ಮಾಡಿ. ಇದೇ ರೀತಿ ಎ ಸಿ ಮತ್ತು ಎ ಬಿ ಇಂದ ಮಾಡಿ 2 ಸಮೀಕರಣವನ್ನು ಪಡ್ಕೊಂಡಿದ್ದೀವಿ. ಈಗ ಬಿ ಸಿ ಸ್ಕ್ವೇರ್ ನಿಂದ ಭಾಗಿಸಿ ಇನ್ನೊಂದು ಸಮೀಕರಣ ಪ್ರಯತ್ನ ಪಡಿ. 2 ನಿಮಿಷ ಟೈಮ್ ಕೊಟ್ಟ? ಓಕೆ ಮಾಡಿ. ನಿಧಾನ ತಪ್ಪಿದ್ದಂಗೆ ಯೋಚನೆ ಮಾಡಿ ಬಂದ್ರೆ ನಾನು ತೋರಿಸ್ತೇನೆ. ಪ್ರತಿಯೊಂದನ್ನು ಬಿ ಸಿ ಇಂದ ಭಾಗಿಸಿ ಬಿ ಸಿ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿ ಬಂದು ಬರೀರಿ. ಉಳಿದಿರೋದನ್ನ ಘಾತಾಂಕ ನಿಯಮವನ್ನು ಉಪಯೋಗಿಸಿ ತ್ರಿಕೋನಮಿತಿಯ ಅನ್ವಯವನ್ನು ಮಾಡಿ ಸೂಕ್ತವಾಗಿರ್ತಕ್ಕಂಥ ನಿತ್ಯ ಸಮೀಕರಣವನ್ನು ಡಿರೈವ್ ಮಾಡಂತ ಮಾಡ್ತಾರೆ. ನೋಡಿ, ಸಮೀಕರಣ ಒಂದನ್ನು ಬಿ ಸಿ ಸ್ಕ್ವೇರ್ ಇಂದ ಭಾಗಿಸಿದಾಗ ಎ ಬಿ ಸ್ಕ್ವೇರ್ ಡಿವೈಡೆಡ್ ಬೈ
BC square plus BC square divided by BC square, that is equal to AC square divided by BC square. Okay, ಈಗ AB by BC whole square plus BC square cancel, we get 1, that is equal to AC by BC whole square. ಈಗ AB by BC, AB ಅಂದ್ರೇನು ಅಭಿಮುಖ, BC ಅಂದ್ರೇನು ಪಾರ್ಶ್ವ. ಅಭಿಮುಖ ಬೈ ಪಾರ್ಶ್ವ ಅಂತಂದ್ರೆ ಯಾವ ಅನುಪಾತ? tan theta, tan theta whole square plus 1 is equal to AC by BC, AC by BC, ಪಾರ್ಶ್ವ ಬೈ ಅಭಿಮುಖ ಅಂದ್ರೆ cos theta, ಪಾರ್ಶ್ವ ಬೈ ವಿಕರ್ಣ ಅಂದ್ರೆ cos theta, ಅದರ ವಿಲೋಮ ವಿಕರ್ಣ ಬೈ ಪಾರ್ಶ್ವ ಅಂದ್ರೆ cos ನ ವಿಲೋಮ ಗುಡ್ sec theta whole square. secant theta ಅಂತ ಕರೀತೀವಿ, ನಿಮಗೆ ಗೊತ್ತಿದೆ, ಅದನ್ನ ಸಿಂಪಲ್ ಆಗಿ sec theta ಅಂತ ಕರೀತಾರೆ. ಈಗ ಆಫ್ಟರ್ ಸಿಂಪ್ಲಿಫಿಕೇಶನ್ ಬರುತ್ತೆ tan square theta plus 1 is equal to sec square theta. ಇದು ಇನ್ನೊಂದು ನಿತ್ಯ ಸಮೀಕರಣ. ನಿಮಗೆ ಅದೇ ಆನ್ಸರ್ ಬಂದಿದೆಯಾ? ರೈಟ್. tan square theta plus 1 is equal to sec square theta. ಈಗ ಆಗಲೇ ಹೇಳಿದಾಗ ಇದನ್ನು ಬೇರೆ ರೂಪದಲ್ಲೂ ಕೂಡ ಬರೀಬಹುದು. ಇಫ್ ಯು ಕೀಪ್ tan square theta ಅಂದ್ರೆ LHS and if you send 1 to the RHS, ಅವಾಗ ಏನಾಗುತ್ತೆ? tan square theta is equal to sec square theta minus 1, ಅಥವಾ ಒಂದನ್ನ ಇಲ್ಲೇ ಇಟ್ಕೊಂಡು ಇದನ್ನ ಆ ಕಡೆ ಕಳಿಸಿದ್ರೆ sec square theta minus tan square theta is equal to 1. ಹಾಗೆಲ್ಲ ರೂಟ್ ತೆಗೆದು ಆ ಕಡೆ ಹಾಕಿ ಸ್ಕ್ವೇರ್ ರೂಟ್ ಹಾಕಿ ಮಾಡ್ತಕ್ಕಂಥದ್ದು ಅವೆಲ್ಲ ಗೊತ್ತಿರುವಂತ ವಿಚಾರ. ಆಯ್ತಾ? ಇದೇ ನೋಡಿ ಡೆರಿವೇಶನ್ಸ್ ಅಂದ್ರೆ ಇದೇ ತರ. ನೀವು ಇನ್ನೂ PUC ಸೈನ್ಸ್ ತಗೊಂಡು ಹೋದ್ರೆ ಅದರಲ್ಲಿ ಫಿಸಿಕ್ಸ್ ನಲ್ಲಿ ಉದಾಹರಣೆಗೆ ನಾವೇನೋ ಕೈನೆಟಿಕ್ ಎನರ್ಜಿ ಇದಕ್ಕೆ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಹಾಫ್ mv ಸ್ಕ್ವೇರ್ ಅಂತ ಹೇಳ್ತೀವಿ. ಈ ತರದನ್ನೆಲ್ಲ ಅಥವಾ ನೀವು ದೂರದ ಇದಕ್ಕೆ ಸಂಬಂಧಪಟ್ಟ ವೇಗ ಇದಕ್ಕೆಲ್ಲ ಸಂಬಂಧಪಟ್ಟಂಗೆ v ಸ್ಕ್ವೇರ್ ಇಸ್ ಈಕ್ವಲ್ ಟು u ಸ್ಕ್ವೇರ್ ಪ್ಲಸ್ 2as ಇದೆಲ್ಲ ಬರೀ ಕೇಳಿದಿರ. ಅದು ಹೇಗೆ ಸಮೀಕರಣವನ್ನು ಡಿರೈವ್ ಮಾಡ್ತಾರೆ ಅಂತಕ್ಕಂಥದ್ದು ನೀವು ಕಾಲೇಜಿಗೆ ಹೋದಾಗ ಇನ್ನೂ ಹೆಚ್ಚಿನ ವಿಧಾನದಲ್ಲಿ ಅಭ್ಯಾಸ ಮಾಡ್ತೀರ. ಗಣಿತ ಮತ್ತು ವಿಜ್ಞಾನದಲ್ಲಿ ಬರ್ತಕ್ಕಂಥ ಯಾವುದೇ ಅಂಶಗಳು ಸುಮ್ಮನೆ ತಂದಿಟ್ಟಿರೋದಿಲ್ಲ, ಎಲ್ಲದಕ್ಕೂ ಕೂಡ ದೇರ್ ಇಸ್ ಎ ರೀಸನ್ ಇರುತ್ತೆ. ಆ ಡೆರಿವೇಶನ್ಸ್ ಹೇಗೆ ಬಂತು ಅಂತಕ್ಕಂಥದ್ದನ್ನು ಕೂಡ ಕಾರಣ ಇರುತ್ತೆ. ಮುಂದಿನ ದಿನಮಾನಗಳಲ್ಲಿ ನೀವು ಹೆಚ್ಚಿನ ಅಭ್ಯಾಸಕ್ಕೆ ಅಥವಾ ಹೆಚ್ಚಿನ ತರಗತಿಗಳಿಗೆ ಹೋದಾಗ ಅದೆಲ್ಲದೂ ಕೂಡ ಗೊತ್ತಾಗುತ್ತೆ. ಈಗ ನಾವು ನಿತ್ಯ ಸಮೀಕರಣಗಳನ್ನು ಬಳಸಿ ಲೆಕ್ಕಗಳನ್ನು ಮಾಡ್ತಕ್ಕಂಥದ್ದು ಹೇಗೆ? ಮುಖ್ಯವಾಗಿರ್ತಕ್ಕಂಥ 3 ನಿತ್ಯ ಸಮೀಕರಣಗಳ ಪರಿಚಯ ಆಗಿದೆ. ಯಾವ್ಯಾವುದು? sin square theta plus cos square theta is equal to 1 plus cot square theta is equal to cosec square theta, 1 plus tan square theta is equal to sec square theta. ಯಾವ್ಯಾವುದು? sin square theta plus cos square theta is equal to 1 plus tan square theta is equal to sec square theta. ಹಾಗೇನೆ 1 plus cot square theta is equal to 1 plus cot square theta is equal to cosec square theta. ಇವು 3 ಮುಖ್ಯವಾಗಿರ್ತಕ್ಕಂಥ ನಿತ್ಯ ಸಮೀಕರಣಗಳು ಗೊತ್ತಿದೆ. ಇವುಗಳನ್ನು ಬಳಸಿ ನಾವು ಲೆಕ್ಕವನ್ನು ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನು ನೋಡೋಣ. ಅದನ್ನೇ ಉಪಯೋಗಿಸ್ಕೊಂಡು ನಾವು ಬೇರೆ ಬೇರೆ ರೀತಿ ಬರೀತಕ್ಕಂಥ ವಿಧಾವೆ. ಇವು ಮೇನ್. ಲೆಕ್ಕ ಮಾಡ್ಕೊಳ್ಳಿ. 1 minus sin square theta 1 minus sin square theta into sec square theta is equal to sec square theta is equal to 1 ಎಂದು ಸಾಧಿಸಿ. sec square theta is equal to 1 ಎಂದು
ಸಾಧಿಸಿ. ಮಕ್ಕಳೇ, ಪ್ರೂವ್ ದಟ್ ಅಂತ ಕೊಟ್ಟರೆ, ಅದೇ ಸಾಧಿಸಿ ಅಂತ ಕೊಟ್ಟರೆ ನಮಗೆ ಬೇರೆ ಬೇರೆ ಆಪ್ಷನ್ಸ್ ಇದೆ. ಏನೇನು ಆಪ್ಷನ್ಸ್ ಇದೆಯಪ್ಪ ಅಂದ್ರೆ, ಒಂದು LHS ಅನ್ನು ಪರಿಗಣಿಸಿ, ಅಂದ್ರೆ ಎಡಬದಿಯನ್ನು ಪರಿಗಣಿಸಿ ಅದು ಬಲಬದಿಗೆ ಸಮ ಅಂತ ತೋರಿಸ್ಬೋದು. ಅಥವಾ ಫಸ್ಟ್ ಯು ಕನ್ಸಿಡರ್ RHS ಅಂಡ್ ಪ್ರೂವ್ ದಟ್ ದಟ್ ಈಸ್ ಈಕ್ವಲ್ ಟು LHS ಅಂತ ಪ್ರೂವ್ ಮಾಡಿ. ಅಥವಾ ಎರಡನ್ನೂ ಅಟ್ ಎ ಟೈಮ್ ತಗೊಂಡು ಆಪರೇಟ್ ಮಾಡ್ತಾ 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 ಹೋಗಿ ಫೈನಲ್ LHS ಇಸ್ ಈಕ್ವಲ್ ಟು RHS ಅಂತ ಮಾಡೋದು. ಮೂರು ರೀತಿಯಲ್ಲಿ ಇದನ್ನು ಪ್ರೂವ್ ಮಾಡೋದು. ಆಮೇಲೆ ಪ್ರೂವ್ ದಟ್ ಅಂತ ಲೆಕ್ಕಗಳು ಬಂದಾಗ ನಾನು ಯಾವ ವಿಧಾನದಲ್ಲಿ ಮಾಡ್ತೀನೋ ಅದೇ ವಿಧಾನದಲ್ಲಿ ನೀವು ಮಾಡಬೇಕು ಅಂತ ಏನಿಲ್ಲ. ಒಂದು ಲೆಕ್ಕವನ್ನ ಬೇರೆ ಬೇರೆ ವಿಭಿನ್ನ ರೀತಿಯಲ್ಲಿ ವಿಭಿನ್ನ ಆಲೋಚನೆಯನ್ನ ಮಾಡಿಬಿಟ್ಟು ತೋರಿಸ್ಬೋದು. ಆದ್ರೆ ಫೈನಲ್ ಆನ್ಸರ್ ಅದೇ ಆಗುತ್ತೆ. ಓಕೆ, ಸೊ ನಾನು ಈಗ ಏನ್ ಮಾಡ್ತೀನಿ, LHS ತಗೊಂಡು ಮಾಡ್ತೀನಿ. LHS ಅಂತ ಕರೀತೀನಿ. LHS ಇಸ್ ಈಕ್ವಲ್ ಟು ಏನಿದೆ, 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಇಂಟು ಸೆಕ್ ಸ್ಕ್ವೇರ್. ಓಕೆ, ಈಗ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ನಾನು ಆಗಲೇ ಹೇಳ್ತೀನಿ ನೋಡಿ, ಕಾಸ್ ಸ್ಕ್ವೇರ್ ಥೀಟಾನ ಇದು ಇಟ್ಕೊಂಡು ಸೈನ್ ಸ್ಕ್ವೇರ್ ಥೀಟಾನ ಬಲಭಾಗ ಕಳಿಸಿದ್ರೆ ಏನಾಗುತ್ತೆ, ಅದು 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ. ಅಂದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಇರೋ ಜಾಗದಲ್ಲಿ ನಾನು ಏನಾಗ್ಬೋದಾಗಾದ್ರೆ, ವೆರಿ ಗುಡ್, ಕಾಸ್ ಸ್ಕ್ವೇರ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ ಇಂಟು ಸೆಕ್ ಸ್ಕ್ವೇರ್ ಥೀಟಾ ಆಗಿರಬೇಕು. ಈಗ ಮತ್ತೊಮ್ಮೆ ಕಾಸ್ ಸ್ಕ್ವೇರ್ ಥೀಟಾನ ಹಾಗೆ ಬರ್ತೀನಿ ಇಂಟು ಸೆಕ್ ಸ್ಕ್ವೇರ್ ಥೀಟಾ ಅಂದ್ರೆ ನೀವು ತ್ರಿಕೋನಮಿತಿ ಅನುಪಾತಕ್ಕೆ ಹೋಗಿ ಸೆಕ್ ನ ವಿಲೋಮ ಯಾವುದು, ಕಾಸ್. ಇದಕ್ಕಿಂತ ಬರೀಬಹುದಾಗಲ್ಲ ನಾನು 1 ಬೈ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರೀಬಹುದು. ಅಥವಾ ಸೆಕ್ ಸ್ಕ್ವೇರ್ ಥೀಟಾನ ಹಾಗೆ ಇಟ್ಕೊಂಡು ಕಾಸ್ ನ ವಿಲೋಮ ಸೆಕ್ ಅಂತ ಹೇಳ್ಬಿಟ್ಟು 1 ಬೈ ಸೆಕ್ ಸ್ಕ್ವೇರ್ ಥೀಟಾ ಯಾವ್ದಾದ್ರು ಒಂದು ಚೇಂಜ್ ಮಾಡಿ, ಇದನ್ನು ವಿಲೋಮ ತಗೊಂಡು ಇದನ್ನು ವಿಲೋಮ ತಗೋಬಹುದು. ಕಾಸ್ ಸ್ಕ್ವೇರ್ ಥೀಟಾನ ವಿಲೋಮ ಹಾಗೆ ಇಟ್ಕೊಂಡ್ರೆ ಸೆಕ್ತಿಗೆ ವಿಲೋಮ ತಗೊಂಡ್ರೆ, ಸೆಕ್ ಥೀಟಾನ ಹಾಗೆ ಇಟ್ಕೊಂಡ್ರೆ ಕಾಸ್ಗೆ ವಿಲೋಮವನ್ನು ಬರಬಹುದು. ಈಗ ಅಂಶಛೇದ ಏನಾಯ್ತು, ಕ್ಯಾನ್ಸಲ್ ಆಯ್ತು. ಅಂಶಛೇದ ಕ್ಯಾನ್ಸಲ್ ಆದ್ರೆ ಎಷ್ಟು ಉತ್ತರ, 1. ನಮ್ಮ RHS ಇದೆ 1, ಅಲ್ಲಿ ಪ್ರೂವ್ ಮಾಡಿದಾಗ ಸರಿನಾ. ಬಟ್ ಆಯ್ತಾ. ಸೊ ವೆರಿ ಸಿಂಪಲ್, 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಇರೋ ಜಾಗದಲ್ಲಿ ನಾನು ಏನ್ ಹಾಕಿದ್ದೀನಿ, ನಿತ್ಯ ಸಮೀಕರಣದ ಪ್ರಕಾರ ಈ ಸೈನ್ ಸ್ಕ್ವೇರ್ ಥೀಟಾನ ಆ ಕಡೆ ಕಳಿಸಿದಾಗ 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಥೀಟಾ ಬರುತ್ತೆ. ಹಾಗೆ ಕಾಸ್ ಸ್ಕ್ವೇರ್ ಥೀಟಾ ಹಾಕಿದ್ದೀನಿ. ಕಾಸ್ ಸ್ಕ್ವೇರ್ ಥೀಟಾನ ಹಾಗೆ ಬರ್ಕೊಂಡು ಸೆಕ್ ನ ವಿಲೋಮ ಕಾಸ್ ಆಗಿರೋದ್ರಿಂದ ಏನ್ ಮಾಡಿದ್ವಿ, 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರುತ್ತೆ. ಕಾಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು 1. ಓಕೆ, ಇದೇ ತರದ್ದು ಇನ್ನೊಂದು ಲೆಕ್ಕ ಕೊಡ್ತೀನಿ, ನೀವು ಮಾಡಿ. 1 plus tan square theta 1 plus tan square theta into cos square theta is equal to 1 ಎಂದು ಸಾಧಿಸಿ. ಸೇಮ್ ಇದೇ ತರ ಬರುತ್ತೆ. ವೆರಿ ಸಿಂಪಲ್. ಇಂಥ ಸಮೀಕರಣ ಬಳಸಿ 3ರಲ್ಲಿ 1 ಅದರದ್ದೇ ಬೇರೆ ರೂಪದಲ್ಲಿ ಇರ್ಬೋದು, ಡೈರೆಕ್ಟ್ ಆಗಿ ಇರಬೇಕು ಅಂತ ಏನಿಲ್ಲ. ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇದನ್ನು ಡೈರೆಕ್ಟ್ ಆಗಿ ಇದೆ ಲೆಕ್ಕ. 1 plus tan square theta is equal to ಏನು. ಸೊ ಫಸ್ಟ್ ಇದು ಕೂಡ ಅಷ್ಟೇ ಏನು ಮಾಡೋಣ, ಕನ್ಸಿಡರ್ LHS. LHS is equal to ಏನು, 1 plus tan square theta 1 plus tan square theta into cos square theta. ಓಕೆ, 1 plus tan square theta ಅಂದ್ರೆ ಏನಿದೆ, sec square theta into cos square theta. ಈಗ sec ನ ವಿಲೋಮ ಯಾವುದು, cos. ಇದರಿಂದ ಬರೆಯಬಹುದು 1 by cos square theta into ಈ cos square theta ನ ಒಂದನ್ನ ಹಾಗೆ ಮತ್ತೆ ಅಂಶ ಛೇದ ಕ್ಯಾನ್ಸಲ್ ಆಯಿತು, ಏನು ಬಂತು, we get 1. That is our RHS. ಅರ್ಥ ಆಯ್ತಾ ಮಕ್ಕಳೇ?
ಇವೆರಡು ಅತ್ಯಂತ ಸುಲಭ ಇರತಕ್ಕಂಥ ಲೆಕ್ಕಗಳು. ಈಗ ನಿಮ್ಮ ಪರೀಕ್ಷೆ ದೃಷ್ಟಿಯಲ್ಲಿ ಒಂದು ನಿತ್ಯ ಸಮೀಕರಣದ ಮೇಲೆ ಗ್ಯಾರಂಟಿ ಒಂದು ಲೆಕ್ಕ ಇದ್ದೇ ಇರುತ್ತೆ. ಅರ್ಥ ಆಯ್ತಾ? ಬರ್ಕೊಳ್ಳಿ ಆಯ್ತಾ? ಇನ್ನೊಂದು ಲೆಕ್ಕ ಕೊಡ್ಲಾ ನಿಮಗೆ? ಮನೆಗೆ ಒಂದು ಲೆಕ್ಕ ಕೊಡ್ಲಾ? ಓಕೆ, ಇದನ್ನ ಮಾಡಿ ಬರ್ದಲೇ ಇದ್ರೆ ಮುಂದಿನ ತರಗತಿಯಲ್ಲಿ ನಾನು ಮಾಡಿಸ್ತೀನಿ. ಮುಂದಿನ ಲೆಕ್ಕ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಂಟು 1 ಮೈನಸ್ ಸೈನ್ ಥೀಟಾ ಇಂಟು 1 ಪ್ಲಸ್ ಸೈನ್ ಥೀಟಾ ಈಸ್ ಈಕ್ವಲ್ ಟು 1 ಎಂದು ಸಾಧಿಸಿ. ಸರ್ ಇದೇನು ಸರ್ ಇಷ್ಟುದ್ದ ಇದೆ ಅಂತ ಅನ್ಬೇಡಿ, ನೋಡ್ಲಿಕ್ಕೆ ಹಂಗೆ ಕಾಣುತ್ತೆ. ನಿಮಗೆ ಇಲ್ಲೊಂದು ಇಂಟು ಕೊಟ್ಟಿರ್ತೀನಿ ನೋಡಿ. ಈಗ ಇದಿಷ್ಟನ್ನ ನೀವು ಕನ್ಸಿಡರ್ LHS ಕನ್ಸಿಡರ್ ಆದ್ಮೇಲೆ ಇದು ನೋಡಿದ್ರೆ ಯಾವ ರೂಪದಲ್ಲಿದೆ ಅಂತ ಕಾಣುತ್ತೆ ಮಕ್ಕಳೇ? ವೆರಿ ಗುಡ್. A ಮೈನಸ್ ಬಿ ಇಂಟು A ಪ್ಲಸ್ ಬಿ ರೂಪದಲ್ಲಿದೆ. ಅದನ್ನು ಅನ್ವಯಿಸಿ ಆಮೇಲೆ ನಿತ್ಯ ಸಮೀಕರಣವನ್ನು ಅನ್ವಯಿಸಿ ನಿಮಗೆ ಲೆಕ್ಕ ಸಿಗುತ್ತೆ, ಉತ್ತರ ಸಿಗುತ್ತೆ. ಅರ್ಥ ಆಯ್ತಾ? ಪ್ರಯತ್ನ ಪಡಿ. ಸೊ ಧನ್ಯವಾದಗಳು. ಥ್ಯಾಂಕ್ ಯು.